ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಇಡೀ ಸಿಲಿಕಾನ್ ಸಿಟಿ ಜನ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಸೋಮವಾರದ ಬ್ಲಾಸ್ಟಿಂಗ್ ನ್ಯೂಸ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಬೆಂಗಳೂರ ಜನತೆಗೆ ಅವರ ಪ್ರಾಣಕ್ಕೆ ಕುತ್ತು ತರ್ತಾ ಇದ್ದಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸ್ವಲ್ಪ ಯಾಮಾರಿದ್ರೂ ಕೂಡ ನಮ್ಮ ಜೀವಗಳಿಗೆ ಗ್ಯಾರಂಟಿನೇ ಇರ್ಲಿಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅರೆ, ನಮ್ ಜೀವ ಗ್ಯಾರಂಟಿ ಇರ್ಲಿಲ್ವಾ? ಹಾಗಾದ್ರೆ ಬೆಂಗಳೂರಲ್ಲಿ ಇರೋರ ಜನರ ಪ್ರಾಣಕ್ಕೆ ಗ್ಯಾರಂಟಿ ಏನು ಅಂತ ಸಮಸ್ಯೆ ಏನಾಗ್ತಾ ಇತ್ತು ಅಂತ ನೀವು ಪ್ರಶ್ನೆ ಮಾಡಬಹುದು. ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅತಿ ದೊಡ್ಡ ದಂಧೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಜಿಲೆಟಿನ್ ಕಡ್ಡಿ ಬಗ್ಗೆ ಬಹುತೇಕರು ಕೇಳಿರ್ತೀರಿ. ಜಿಲೆಟಿನ್ ಕಡ್ಡಿ ಒಂದೋ ಎರಡೋ ಎಲ್ಲಾದ್ರೂ ಸಿಕ್ಕಿಬಿಟ್ರೆ ಅತಿ ದೊಡ್ಡ ಬ್ಲಾಸ್ಟ್ ಆಗಿ ಹೋಗಿರುತ್ತೆ, ಅತಿ ದೊಡ್ಡ ಅನಾಹುತಗಳಾಗಿದ್ದನ್ನ ಕೂಡ ನಾವು ಕೇಳಿಸ್ಕೊಂಡಿರ್ತೀವಿ. ಆದ್ರೆ ರಾಶಿ ರಾಶಿ ಜಿಲೆಟಿನ್ ಗಳನ್ನ ತಂದಿಟ್ಟುಬಿಟ್ರೆ ಹೆಂಗಿರುತ್ತೆ ಪರಿಸ್ಥಿತಿ ಅಂತ ಆ ಕುರಿತ ಡೀಟೇಲ್ಸ್ ಇದು. ಇದು ಇಡೀ ಬೆಂಗಳೂರಿಗರೇ ಬೆಚ್ಚಿ ಬೀಳೋ ಭಯಾನಕ ಸುದ್ದಿ. ಇದು ಬೆಂಗಳೂರಿಗರ ಪ್ರಾಣಕ್ಕೆ ಸಂಚಕಾರ ತಂದಿಟ್ಟ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಹಾರಿ ಹೋಗ್ತಾ ಇತ್ತು ನೂರಾರು ಮಂದಿಯ ಪ್ರಾಣ. ಮಹಾನಗರದಲ್ಲೇ ಸ್ಟಾಕ್ ಆಗಿತ್ತು ಟನ್ ಗಟ್ಟಲೆ ಜಿಲೆಟಿನ್ ಕಡ್ಡಿಗಳು. ಆ ಕಡ್ಡಿಗಳನ್ನ ಬಳಸಿ ಅತಿ ದೊಡ್ಡ ಸ್ಫೋಟಕ್ಕೆ ಸಿದ್ಧತೆ ಆಗಿತ್ತ. ಒಂದು ವೇಳೆ ಜಿಲೆಟಿನ್ ಸ್ಫೋಟಗೊಂಡಿದ್ರೆ ಮಾರಣ ಹೋಮ ಆಗೋದು ಗ್ಯಾರಂಟಿ. ರಾಶಿ ರಾಶಿ ಹೆಣಗಳು ಬೀಳ್ತಾ ಇದ್ದಿದ್ದು ಗ್ಯಾರಂಟಿ. ಆ ದೊಡ್ಡ ಸ್ಫೋಟಕ್ಕೆ ಪೂರ್ವ ಬೆಂಗಳೂರೇ ಕಂಪಿಸಿ ಹೋಗ್ತಾ ಇತ್ತು. ಅಸಲಿಗೆ ಆ ದೊಡ್ಡ ಸ್ಫೋಟದ ಸಂಚು ರೂಪಿಸಿದ್ದಾದ್ರೂ ಯಾರು? ಟನ್ ಗಟ್ಟಲೆ ಜಿಲೆಟಿನ್ ಕಡ್ಡಿಗಳನ್ನ ಬೆಂಗಳೂರಿಗೆ ತಂದವರು ಯಾರು? ಯಾವ ಉದ್ದೇಶದಿಂದ? ಸ್ಫೋಟದ ಉದ್ದೇಶವಾದ್ರೂ ಏನಿತ್ತು? ಆ ಜಾಗ ಸೇರಿದ್ದಾದ್ರೂ ಯಾರಿಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸೋಮವಾರದ ಸಖತ್ ಬ್ಲಾಸ್ಟಿಂಗ್ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಜಿಲೆಟಿನ್ ಕಡ್ಡಿಗಳನ್ನ ಯಾವುದಕ್ಕೆ ಬಳಕೆ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಬೆಂಗಳೂರಿನಲ್ಲಿ ಆ ಜಾಗದಲ್ಲಿ ತಂದು ರಾಶಿ ರಾಶಿ ಜಿಲೆಟಿನ್ ಕಡ್ಡಿಗಳನ್ನ ಸಂಗ್ರಹ ಮಾಡಿಟ್ಟಿದ್ರು ಅಂತ ಅಂದ್ರೆ ಅದರ ಉದ್ದೇಶ ಏನಾಗಿತ್ತು? ಎಲ್ಲಿಂದ ತರ್ತಾ ಇದ್ರು? ಯಾವ ಕಾರಣಕ್ಕೆ ತರ್ತಾ ಇದ್ರು? ಇದೆಲ್ಲವೂ ಕೂಡ ಪ್ರಶ್ನೆನೆ. ಇದು ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವ ಸ್ಟೋರಿ. ಇದು ಬೆಂಗಳೂರು ಪೂರ್ವ ಭಾಗವೇ ಶೇಕ್ ಆಗೋ ನ್ಯೂಸ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವ ಭಯಾನಕ ಸುದ್ದಿ. ಇದು ಬೆಂಗಳೂರು ಪೂರ್ವ ಭಾಗವೇ ಶೇಕ್ ಆಗೋ ನ್ಯೂಸ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಅಂದು ಎರಡು ಜಿಲೆಟಿನ್ ಕಡ್ಡಿ ಸಿಕ್ಕಿದ್ದಕ್ಕೆ ನ್ಯಾಷನಲ್ ನ್ಯೂಸ್ ಆಗಿತ್ತು ಬೆಂಗಳೂರು. ಇವತ್ತು ಅದೇ ಪ್ಲೇಸ್ ಅಲ್ಲಿ ಸ್ಟಾಕ್ ಆಗಿದ್ವು ಟನ್ ಗಟ್ಟಲೆ ಜಿಲೆಟಿನ್ ಕಡ್ಡಿಗಳು. ಜಿಲೆಟಿನ್ ಕಡ್ಡಿಗಳ ಜೊತೆ ಡಿಟೋನೇಟರ್, ಬ್ಲಾಸ್ಟಿಂಗ್ ಪೌಡರ್ ಕೂಡ ಸ್ಟಾಕ್ ಮಾಡಲಾಗಿತ್ತಂತೆ. ಐಟಿ-ಬಿಟಿ ಹಬ್ ಆಗಿರೋ ಇಕೋಸ್ಪೇಸ್ ಹಿಂಭಾಗದಲ್ಲೇ ಸ್ಕೆಚ್ ರೂಪುಗೊಳ್ತಾ ಇತ್ತು. ಅಸಲಿಗೆ ಅಷ್ಟು ಜಿಲೆಟಿನ್ ಕಡ್ಡಿ, ಡಿಟೋನೇಟರ್, ಪೌಡರ್ ಇಟ್ಟಿದ್ದಾದ್ರೂ ಯಾಕೆ? ಜನಸಂದಣಿ ಇರೋ ಹೈಟೆಕ್ ಏರಿಯಾದಲ್ಲಿ ಸ್ಟಾಕ್ ಮಾಡಿದವರು ಯಾರು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಜಿಲೆಟಿನ್ ಸ್ಟಾಕ್ ಹಿಂದಿರೋ ಭಯಾನಕ ಸತ್ಯವನ್ನ ಅನಾವರಣ ಮಾಡ್ತಾ ಇದೀವಿ. ಜಿಲೆಟಿನ್ ಕಡ್ಡಿಗಳನ್ನ ಯೂಸ್ ಮಾಡೋದು ನಿಮ್ಗೆಲ್ಲ ಗೊತ್ತು, ಕಲ್ಲು ಕ್ವಾರಿಗಳನ್ನ ಬ್ಲಾಸ್ಟ್ ಮಾಡೋದಕ್ಕೆ. ಅದು ಕೂಡ ಜನವಸತಿ ಪ್ರದೇಶಗಳಲ್ಲಿ ಅದನ್ನ ಸ್ಟಾಕ್ ಮಾಡಿ ಇಡೋ ಹಾಗಿಲ್ಲ. ಅನುಮತಿ ಇದ್ರೆ ಮಾತ್ರ. ಎಲ್ಲಿಂದ ಯಾವ ಉದ್ದೇಶಕ್ಕೆ ತಂದು ಇಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಕೂಡ ನೀವು ಮಾಹಿತಿ ಕೊಡಬೇಕು. ಇದು ಲೀಗಲ್ ಆಗಿರ್ಬೇಕು. ಆದ್ರೆ ಇಲ್ಲಿ ಜನಸಂದಣಿ ಇರುವ ಪ್ರದೇಶಗಳಲ್ಲಿ, ಐಟಿ-ಬಿಟಿ ಹಬ್ ಆಗಿರುವ ಬೆಂಗಳೂರಲ್ಲಿ ರಾಶಿ ರಾಶಿ ಜಿಲೆಟಿನ್ ಕಡ್ಡಿಗಳನ್ನ ತರ್ತೀರಿ. ಡಿಟೋನೇಟರ್ ಅದರಲ್ಲಿ ಸ್ಟಾಕ್ ಆಗುತ್ತೆ, ಪೌಡರ್ ಸ್ಟಾಕ್ ಆಗುತ್ತೆ ಅಂದ್ರೆ ಇದರ ಉದ್ದೇಶ ಏನಾಗಿತ್ತು?
ಇದು ಬಹಳ ಬಹಳ ಆತಂಕ ಪಡುವಂತಹ ವಿಚಾರ. ಸೊ ಬೆಂಗಳೂರಲ್ಲಿ ಈ ಹಿಂದೆ ಜಿಲೆಟಿನ್ ಕಡ್ಡಿ ಸಂಗ್ರಹ ಆಗಿರೋದಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಯ್ತು, ಅದು ಇಷ್ಟು ರಾಶಿ ಅಲ್ಲ ಬಿಡಿ, ಅದು ಬ್ಲಾಸ್ಟ್ ಆಯ್ತು, ಯಾವ ರೀತಿ ಸಮಸ್ಯೆ ಆಯ್ತು ಅನ್ನೋದನ್ನ ಗಮನಿಸಿದ್ರೆ ಅದರ ಸೌಂಡ್ ನಿಮಗೆ ಯಥಾವತ್ತಾಗಿ ಬಾಂಬ್ ಬ್ಲಾಸ್ಟ್ ಆಗಿದ್ದ ರೀತಿಯಲ್ಲೇ ಅದರ ಪರಿಣಾಮ, ಅದರ ಪ್ರಭಾವ ಎಷ್ಟರ ಮಟ್ಟಿಗಿರುತ್ತೋ ಯಥಾವತ್ತಾಗಿ ಜಿಲೆಟಿನ್ ಕಡ್ಡಿಗಳನ್ನ ರಾಶಿ ತಂದಿಟ್ಟು ಡಿಟೋನೇಟರ್ ಇಟ್ಟು ನೀವು ಸ್ಫೋಟ ಆಗುವಂತಹ ಪೌಡರ್ಗಳನ್ನ ಅಲ್ಲಿ ಸ್ಟಾಕ್ ಮಾಡಿ ಇಡ್ತೀರಿ ಅಂತ ಅಂದ್ರೆ ಆಬ್ವಿಯಸ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಭಾವ ಪರಿಣಾಮ ಇರ್ತಾ ಇತ್ತು ಸ್ಫೋಟ ಹಾಕಿದ್ರೆ. ಆದ್ರೆ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿರೋದಕ್ಕೆ ಸ್ಫೋಟ ಆಗಿಲ್ಲ, ಅತಿ ದೊಡ್ಡ ಅನಾಹುತ ತಪ್ಪಿದೆ. ಆದ್ರೆ ಪ್ರಶ್ನೆ ಬಂದಿರೋದೇನ್ ಗೊತ್ತಾ, ಈ ಜಾಗ ಯಾರದ್ದು? ರಾಶಿ ಜಿಲೆಟಿನ್ ಕಡ್ಡಿಗಳನ್ನ ತಂದಿಡ್ತಾರೆ ಅಂದ್ರೆ ಅದರ ಉದ್ದೇಶ ಏನು? ಎಲ್ಲಿಂದ ಸಾಗಾಟ ಮಾಡ್ತಾ ಇದ್ರು? ಯಾವ ಕಾರಣಕ್ಕೆ ಸಾಗಾಟ ಮಾಡ್ತಾ ಇದ್ರು? ಇದು ಲೀಗಲ್ಲ? ಯಾರಿಗಾದ್ರೂ ಮಾಹಿತಿ ಇದೆಯಾ ಇಲ್ವಾ? ಇಲ್ಲೀಗಲ್ ಚಟುವಟಿಕೆ ಏನಾದ್ರೂ ಆಗ್ತಾ ಇತ್ತಾ? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆನೇ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನತೆಯನ್ನ ಅಲರ್ಟ್ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿರುವಂತಹ ಎಲ್ಲಾ ಇಲಾಖೆಯ ಅಧಿಕಾರಿಗಳು ನೋಡಿ ಅಲರ್ಟ್ ಆಗ್ಬೇಕು. ಪ್ರಮುಖವಾಗಿ ಗೃಹ ಇಲಾಖೆ ಏನಾಗ್ತಾ ಇದೆ ಬೆಂಗಳೂರಲ್ಲಿ ಅನ್ನುವಂಥ ಆತಂಕ ಸೃಷ್ಟಿ ಮಾಡುವಂತಹ ಪರಿಸ್ಥಿತಿ, ಅಂತ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ನಲ್ಲಿ.